ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ವಿಚಾರ. ನಾನು ನಿಮ್ಮ ಚೇತನ್. ಇಡೀ ಬೆಂಗಳೂರವನ್ನೇ ಬೆಚ್ಚಿ ಬೀಳಿಸುವಂತ ಡ್ರಗ್ಸ್ ದಂಧೆ. ಬೆಂಗಳೂರಿನಲ್ಲಿ ಮಹಾರಾಷ್ಟ್ರ ಪೊಲೀಸರ ಮೆಗಾ ಆಪರೇಷನ್. ಬರೋಬ್ಬರಿ 55 ಕೋಟಿ ರು ಮೌಲ್ಯದ ಡ್ರಗ್ಸ್ ಫ್ಯಾಕ್ಟರಿ ಸೀಸ್. ನಮ್ಮ ಕರ್ನಾಟಕ ಪೊಲೀಸರ ಕೈಲಾಗದೇ ಇದ್ದಿದ್ದು ಮಹಾರಾಷ್ಟ್ರ ಪೊಲೀಸರ ಕೈಲಾಗಿದ್ದು ಹೇಗೆ? ಕಂಪ್ಲೀಟ್ ಸ್ಟೋರಿ ನಿಮ್ಮ ಸುದ್ದಿ ವಿಚಾರದಲ್ಲಿ ಬನ್ನಿ. ಹೌದು ವೀಕ್ಷಕರೇ, ಈ ದಂಧೆಯನ್ನು ಪತ್ತೆ ಹಚ್ಚಿದ್ದು ನಮ್ಮ ಕರ್ನಾಟಕ ಪೊಲೀಸ್ ಅವರಲ್ಲ, ಮಹಾರಾಷ್ಟ್ರದ ಪೊಲೀಸ್ ಅವರಾಗಿರ್ತಾರೆ. ಇವರು ANTF ಅಂದ್ರೆ ಮಹಾರಾಷ್ಟ್ರ ಮಾದಕ ವಸ್ತುಗಳ ನಿಗ್ರಹ ದಳದವರು ಏನು ಏಕಾಏಕಿ ಬೆಂಗಳೂರಿನಲ್ಲಿರುವಂತ 3 ಡ್ರಗ್ಸ್ ಫ್ಯಾಕ್ಟರಿಗಳನ್ನ ಸೀಸ್ ಮಾಡಿರ್ತಾರೆ. ಆದ್ರೆ ಈ ಡ್ರಗ್ಸ್ ಫ್ಯಾಕ್ಟರಿಗಳನ್ನು ಸೀಸ್ ಮಾಡಲು ಈ ಯಾವ ರೀತಿ ಇದನ್ನ ಹಿಂದೆ ಬಯಲು ಮಾಡಿದ್ದು, ಪತ್ತೆ ಹಚ್ಚಿದ್ರು, ಇದು ಯಾವ ರೀತಿ ತನ್ನ ಮೂಲವನ್ನು ಹುಡುಕಿದ್ದು ಅಂತ ಓದ್ತಾ ಹೋಗ್ತಾರೆ ವೀಕ್ಷಕರೇ. ಸಿಲಿಕಾನ್ ಸಿಟಿಯಲ್ಲಿ ಡ್ರಗ್ಸ್ ನ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇದೆ. ಯಾಕಂದ್ರೆ ಡ್ರಗ್ಸ್ ನ ನೆಶೆಗಳ ಅಮಲು ಏರ್ತಿದೆ ಅಂದ್ರೆ ಅದು ಬೆಂಗಳೂರು ಕೇಂದ್ರ ಬಿಂದು ಆಗ್ತಿದೆ ಅಂತ ಒಂದಿಷ್ಟು ಸಂಶಯಗಳು ಉದ್ಭವ ಹೋಗುತ್ತೆ ವೀಕ್ಷಕರೇ. ಈ ದಂಧೆಯನ್ನು ಪತ್ತೆ ಹಚ್ಚಿದ್ದು ನಮ್ಮ ಕರ್ನಾಟಕ ಪೊಲೀಸ್ ಅವರಲ್ಲ, ಬಟ್ ಆ ಕರ್ನಾಟಕ ಪೊಲೀಸ್ ಅವರಿಗೆ ಸಿಗದ ಅಂತದನ್ನು ಈ ಡ್ರಗ್ಸ್ ಫ್ಯಾಕ್ಟರಿಗಳನ್ನ ಮಹಾರಾಷ್ಟ್ರ ಪೊಲೀಸ್ ಅವರಿಗೆ ಸಿಕ್ಕಿದ್ದು ಒಂದು ರೋಚಕ ಸ್ಟೋರಿ ವೀಕ್ಷಕರೇ. ಇದನ್ನು ಗುಪ್ತವಾಗಿ ನಡೆಸಿದಂತಹ ಡ್ರಗ್ಸ್ ಫ್ಯಾಕ್ಟರಿಗಳ ಮೇಲೆ ಏಕಾಏಕಿ ಅಧಿಕಾರಿಗಳು ಕೋಟ್ಯಾಂತರ ಮೌಲ್ಯದ ಡ್ರಗ್ಸ್ ಫ್ಯಾಕ್ಟರಿಯನ್ನು ಪತ್ತೆ ಹಚ್ಚುತ್ತಾರೆ. ಜೊತೆಗೆ ಏನು ಈ ಬೃಹತ್ತಾದ ಜಾಲ ನಂಟು ಮುಂಬೈನಲ್ಲಿ ಶುರುವಾಗಿರುತ್ತದೆ. ಇತ್ತೀಚೆಗಷ್ಟೇ ಮುಂಬೈ ಪೊಲೀಸರು ಅಬ್ದುಲ್ ಖಾನ್ ಶೇಖ್ ಎಂಬಾತನನ್ನು 1.5 ಕೋಟಿ ರು ಡ್ರಗ್ಸ್ ಮೌಲ್ಯ ಸಮೇತವಾಗಿ ಆತನನ್ನು ಬಂಧಿಸ್ತಾರೆ. ಆತನ ವಿಚಾರಣೆ ಮಾಡ್ತಾ ಹೋದಾಗ ಅವಾಗ ಬೆಳಗಾವಿಯಲ್ಲಿರುವಂತಹ ಪ್ರಶಾಂತ್ ಪಾಟೀಲ್ ಎಂಬಾತ ಕಿಂಗ್ ಪಿನ್ ಅನ್ನು ಪತ್ತೆ ಹಚ್ಚಲಾಗುತ್ತದೆ. ಕೂಡಲೇ ಕಾರ್ಯಪ್ರವೃತ್ತರಾದಂತಹ ಮಹಾರಾಷ್ಟ್ರ ಪೊಲೀಸ್ ಅವರು ANTF ಆ ತಂಡದವರು ಪೊಲೀಸ್ ಅವರನ್ನು ಬಂಧಿಸಿ ವಿಚಾರಣೆ ನಡೆಸ್ತಾರೆ. ವಿಚಾರಣೆ ನಡೆಸಿದಾಗ ಗೊತ್ತಾಗಿದ್ದು ಬೆಂಗಳೂರಿನಲ್ಲಿರುವಂತಹ ಡ್ರಗ್ಸ್ ಉತ್ಪಾದನಾ ಕೇಂದ್ರಗಳನ್ನು ಬಹಿರಂಗವಾಗುತ್ತೆ ವೀಕ್ಷಕರೇ. ಈ ಕಾರ್ಯಾಚರಣೆ ವೇಳೆ ಬರೋಬ್ಬರಿ ಏನಿಲ್ಲ ಅಂದ್ರೆ 55 ಕೋಟಿ ರು ಮೌಲ್ಯದ ಒಂದು ಡ್ರಗ್ಸ್ ನ ಪತ್ತೆ ಹಚ್ಚುತ್ತಾರೆ. ಈ ಮೌಲ್ಯದಲ್ಲಿ 21 ಕೋಟಿ MD ಡ್ರಗ್ಸ್, 4.1 kg ಘನ ಮತ್ತೆ 17 kg ದ್ರವ ರೂಪದ MD ಪತ್ತೆಯಾಗುತ್ತೆ. ಈ ತಯಾರಿಕಾ ಯಂತ್ರೋಪಕರಣಗಳನ್ನ ಸೀಸ್ ಮಾಡ್ಕೊಂಡು ತಮ್ಮ ಮಹಾರಾಷ್ಟ್ರಕ್ಕೆ ತಗೊಂಡೋಗ್ತಾರೆ ಏನು ಮಹಾರಾಷ್ಟ್ರ ಪೊಲೀಸ್ ಅವರು. ಆದ್ರೆ ಈ ಪ್ರಕರಣದಲ್ಲಿ ಕಿಂಗ್ ಪಿನ್ ಆದಂತ ಪ್ರಶಾಂತ್ ಪಾಟೀಲ್ ಜೊತೆಗೆ ಏನು ರಾಜಸ್ಥಾನ ಮೂಲದ ಸೂರಜ್ ರಮೇಶ್ ಯಾದವ್ ಮತ್ತೆ ಮಹಲಬ್ ರಾಮ್ಲಾಲ್ ಬಿಷ್ಣೋವನ್ನು ಸಹ ಬಂಧಿಸಲಾಗುತ್ತದೆ. ಇದು ಎಲ್ಲೂ ನಡೆದಿರೋದಲ್ಲ, ನಮ್ಮ ಬೆಂಗಳೂರಿನ ಹೊರವಲಯದಲ್ಲಿನ ಉಳಿಮಾವಿನಲ್ಲಿ ಈ ಡ್ರಗ್ಸ್ ಫ್ಯಾಕ್ಟರಿಗಳ ಜಾಲ ಹುಡುಕುತ್ತಾ ಹೋದಾಗ ಇನ್ನೂ 2 ಫ್ಯಾಕ್ಟರಿಗಳು ಸಿಗುತ್ತೆ. ತದನಂತರ ಅವನ್ನ ಸೀಸ್ ಮಾಡಿರ್ತಾರೆ ಮಹಾರಾಷ್ಟ್ರ ಪೊಲೀಸ್ ಅವರು. ಬಟ್ ಮಹಾರಾಷ್ಟ್ರ ಪೊಲೀಸ್ ಅವರಿಗೆ ಗೊತ್ತಾಗಿರೋದು ನಮ್ಮ ಕರ್ನಾಟಕ ಪೊಲೀಸ್ ಅವರಿಗೆ ಗೊತ್ತಾಗ್ಲಿಲ್ಲ. ಯಾಕೆ? ಇದು ಯಾವ ರೀತಿ ನಡೆಸ್ತಿದ್ರು ಅಂದ್ರೆ, ಈ ಡ್ರಗ್ಸ್ ನ ದಂಧೆಕೋರರು, ಈ ಡ್ರಗ್ಸ್ ನ ಪೆಡ್ಲರು ಅಂದ್ರೆ RJ ಈವೆಂಟ್ ಹೆಸರಿನಲ್ಲಿ ಡ್ರಗ್ಸ್ ನ ಫ್ಯಾಕ್ಟರಿ ಪತ್ತೆ ಹಚ್ಚಿರುವುದು. RJ ಈವೆಂಟ್ ಅಂತ ಹೆಸರು ಮಾಡ್ಕೊಂಡು ಅದರಲ್ಲಿ ಡ್ರಗ್ಸ್ ನ ಏನು MD ಸಿಂಥೆಸಿಕ್ಸ್ ಅಂತ ಒಂದು ಡ್ರಗ್ಸ್ ನ ತಯಾರು ಮಾಡ್ತಿರ್ತಾರೆ. ಅಂತ ತಯಾರು ಮಾಡುವಂತದ್ದನ್ನು ಪತ್ತೆ ಹಚ್ಚಿದ ಈ ಮಹಾರಾಷ್ಟ್ರ ಪೊಲೀಸರಿಗೆ ಆಗಿದ್ದು ನಮ್ಮ ಕರ್ನಾಟಕ ಪೊಲೀಸರು ಏನ್ ಮಾಡ್ತಿದ್ರು, ಅಲ್ಲಿರುವಂತ PSI ಅಂದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ಏನ್ ಮಾಡ್ತಿದ್ರು, ಕಣ್ಣು ಗೊತ್ತಿದ್ರು ಕಾಣದೇ ಇರುವಂತ ಸ್ಥಿತಿಲಿ ಯಾಕಿದ್ರು ಪೊಲೀಸ್ ಅವರು? ಯಾಕೆಂದ್ರೆ ಇಡೀ ರಾಜ್ಯ ಅಲ್ಲ, ಅದು ಇಡೀ ದೇಶಕ್ಕೆ ಸಪ್ಲೈ ಆಗ್ತಿತ್ತಂತೆ ಅಲ್ಲಿ ಡ್ರಗ್ಸ್ ನ ಫ್ಯಾಕ್ಟರಿಗಳಿಂದ ಡ್ರಗ್ಸ್. ಮಾನ್ಯ ಗೃಹ ಮಂತ್ರಿಗಳೇ, ಪರಮೇಶ್ವರ್ ಅವರೇ, ಏನ್ ಮಾಡ್ತಾ ಇದ್ದೀರಾ? ಬೆಂಗಳೂರಿನಲ್ಲಿ ಡ್ರಗ್ಸ್ ನ ಅಮಲು ದಿನೇ ದಿನೇ ಹೆಚ್ಚಾಗ್ತಿದೆ. ಯುವಕರು ಡ್ರಗ್ಸ್ ನಿಂದ ಹಾಳಾಗೋಗ್ಬೇಕು ಅಂತನಾ ಇಂಥ ಡ್ರಗ್ಸ್ ನ ದಂಧೆಕೋರರನ್ನು ಯಾಕೆ ನೀವು ಬಂಧಿಸಕ್ಕಾಗ್ತಿಲ್ಲ? ಪೊಲೀಸರು ಇವರ ಕಾರ್ಯಪ್ರವೃತ್ತಿಗಳು ಗೊತ್ತಿದ್ರು ಮಾಡಕ್ಕಾಗ್ತಿಲ್ವಾ? ದಯವಿಟ್ಟು ಒಂದಿಷ್ಟು ಪೊಲೀಸರಿಗೆ ಒಂದಿಷ್ಟು ಚುರುಕು ಆಗುವಂತೆ ನೀವೊಂದು ಗಮನಕ್ಕೆ ತಗೊಬನ್ನಿ. ಪೊಲೀಸರಿಗೆ ಏನಾಗ್ತಿದೆ? ಅಸಹ್ಯ. ಬೆಂಗಳೂರಿನಲ್ಲಿ ಇಂಥ ಡ್ರಗ್ಸ್ ಫ್ಯಾಕ್ಟರಿಗಳನ್ನ ಮಹಾರಾಷ್ಟ್ರದವ್ರು ಬಂದು ಪಚ್ಚೆತ್ತಾರೆ ಅಂದ್ರೆ ನಮ್ಮ ಕರ್ನಾಟಕ ಪೊಲೀಸ್ ಅವರು ಈ ಡ್ರಗ್ಸ್ ಫ್ಯಾಕ್ಟರಿಗಳನ್ನ ಪತ್ತೆ ಹಚ್ಚಕ್ಕಾಗ್ಲಿಲ್ಲ ಅಂದ್ರೆ ಏನಿಗೆ? ಇದ್ರಲ್ಲಿ ಒಂದು ಹೇಳಿಕೆ ಕೊಡ್ತೀರಾ ಪರಮೇಶ್ವರ ಒಂದು ಮಾಧ್ಯಮಗಳ ಮುಂದೆ? ಏನಂತ ಹೇಳಿದ್ರೆ ಅಲ್ಲಿ ಡ್ರಗ್ಸ್ ನ ಪತ್ತೆ ಹಚ್ಚಿದ್ದು ಮಹಾರಾಷ್ಟ್ರದವರೇ, ಬಟ್ ನಾವು ಹೋಗಿದ್ದು ಪೊಲೀಸ್ ಅವರು CCB ಅವರು ಎಲ್ಲ ನಾವೇ ಹೋಗಿದ್ದು ಅಂತ ಹೇಳ್ತೀರಾ. ಓಕೆ, ಒಂದು ಒಪ್ಕೊಳ್ಳೋಣ. ಬಟ್ ಅಲ್ಲಿ ಡ್ರಗ್ಸ್ ಫ್ಯಾಕ್ಟರಿಗಳು ಪತ್ತೆ ಹಚ್ಚಿದ್ರಲ್ಲಪ್ಪ, ಆ ಡ್ರಗ್ಸ್ ಪತ್ತೆ ಹಚ್ಚಿದಾಗ ಮುಂಚೆಗೆ ನಿಮಗೆ ಗೊತ್ತಿರ್ಲಿಲ್ವಾ? ನೀವ್ ಹೇಳ್ತೀರಾ ಇಲ್ಲ ಅಲ್ಲಿ ಸಿಕ್ಕಿದ್ದು ಕಡಿಮೆ ಡ್ರಗ್ಸ್, ಮತ್ತೆ ಇನ್ನೊಂದೇನು ಅಂದ್ರೆ ಅದು ಅಮ್ಮಮ್ಮ ಅಂದ್ರೆ ಏನು ಒಂದು 6-7 ಲಕ್ಷಕ್ಕೂ ಅಂದ್ರೆ ಹತ್ತತ್ರ ಒಂದು 60-70 ಲಕ್ಷಕ್ಕೆ ಅಷ್ಟೇ ಹೋಗ್ತಿದ್ರು. ಅದೇನು 56 ಕೋಟಿಗೇನು ಹೋಗ್ತಿರ್ಲಿಲ್ಲ, ಅದು ಸುಮ್ನೆ ಹೇಳಿದ್ದಾರೆ ಮಹಾರಾಷ್ಟ್ರದವ್ರು ಪೊಲೀಸರು ಅಂತ ಹೇಳ್ತೀರಾ. ಆಯ್ತು, ಮತ್ತೆ ಇನ್ನೊಂದೇನು ಅಂದ್ರೆ ಅಲ್ಲಿ ಡ್ರಗ್ಸ್ ನ ತಯಾರು ಮಾಡ್ತಿದ್ರಲ್ಲ, ಅದು ನಿಮಗೆ ಕಾಣಿಸ್ತಿಲ್ವಾ ಪೊಲೀಸ್ ಇಲಾಖೆಗೆ?
ನೀವ್ ಹೇಳ್ತೀರಾ ಅಲ್ಲೇನ್ ಡ್ರಗ್ಸ್ ನಡೆಸ್ತಿರ್ಲಿಲ್ಲ, ಡ್ರಗ್ಸ್ ನ ಕೆಮಿಕಲ್ ಎಲ್ಲ ರೆಡಿ ಮಾಡ್ಕೊಂಡಿದ್ರು, ಅವರು ಡ್ರಗ್ಸ್ ನ ತಯಾರು ಮಾಡೋದಕ್ಕೆ ಹೋಗ್ತಿದ್ರು, ಅಷ್ಟರಲ್ಲಿ ಪತ್ತೆ ಹಚ್ಚಿದೆ ಅಂತ ಹೇಳ್ತೀರಾ. ಹಂಗಂದ್ರೆ ಅವ್ರು ರೆಡಿ ಮಾಡಿ ಎಲ್ಲಾರ್ಗೂ ಸಪ್ಲೈ ಆದ್ಮೇಲೆ ಎಲ್ಲಾ ಯುವಕರು ನೆಶೆಯಲ್ಲಿ ಇದ್ದು ಎಲ್ಲರೂ ಹಾಳಾಗೋದ್ಮೇಲೆ ಅವ್ರ ಜೀವನ ಹಾಳಾಗೋದ್ಮೇಲೆ ಅವಾಗ ಒಂದಿಷ್ಟು ವಿಷಯಗಳು ನಿಮಗೆ ಗೊತ್ತಾಗ್ತಿತ್ತು. ಅಲ್ಲಿವರೆಗೂ ನಿಮ್ ಪಾರ್ಟಿಗೆ ನೀವು ಇರ್ತಿದ್ರು, ಆ ಸೈಡ್ ಇಂದ ಗೊತ್ತಿದ್ರು ಕಾಣದೇ ಇರೋಂಥ ಪೊಲೀಸ್ ಅವರು ಒಂದಿಷ್ಟು ಸೈಡ್ ಇನ್ಕಮ್ ಬರ್ತಿತ್ತು. ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿದ್ರ ಅಲ್ಲಿನ ಇನ್ಸ್ಪೆಕ್ಟರ್ನ, ಸಸ್ಪೆಂಡ್ ಮಾಡಿಲ್ಲ. ಯಾಕೆ? ದಯವಿಟ್ಟು ರಾಜ್ಯದಲ್ಲಿ ಹುಡುಕ್ತಾ ಹೋದಾಗ, ಅದರ ಮೂಲ ಹುಡುಕ್ತಾ ಹೋದಾಗ ಡ್ರಗ್ಸ್ನ ಅಮಲು, ಆ ಡ್ರಗ್ಸ್ನ ಫ್ಯಾಕ್ಟರಿಗಳು ಇನ್ನೂ ನಮ್ಮ ರಾಜ್ಯದಲ್ಲಿದೆ. ದಯವಿಟ್ಟು ಅದನ್ನ ಕೆದಕಿ. ನಮ್ಮ ರಾಜ್ಯಕ್ಕೆ ಎಷ್ಟೊಂದು ಅಪಾಯ ಅನ್ಬೋದು ಗೊತ್ತಿದೆ. ಈ ಡ್ರಗ್ಸ್ ಆಗ್ಬೋದು, ಅಫೀಮ್ ಆಗ್ಬೋದು, ಗಾಂಜಾ ಆಗ್ಬೋದು, ಇವೆಲ್ಲದರಿಂದ ಯುವಕರ ಪೀಳಿಗೆ ಹಾಳಾಗೋಗುತ್ತೆ. ನಮ್ಮ ರಾಜ್ಯ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಬೆಂಗಳೂರಿನಲ್ಲಿ ಹೊರ ರಾಜ್ಯದವರು ಬಂದು ಸೇರ್ಕೊಂಡು ಈ ರೀತಿಯ ಚಟುವಟಿಕೆಗಳಿಗೆ ಕಾರ್ಯಪ್ರವೃತ್ತಿ ಆಗ್ತಾರೆ ಅಂತವ್ರನ್ನ ಮಟ್ಟ ಹಾಕ್ಬೇಕು ನೀವು. ರಾಜ್ಯ ಪೊಲೀಸ್ ವ್ಯವಸ್ಥೆ ಹೆಂಗಿರಿದೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಒಂದು ಹೆಸರಿದೆ, ಆದ್ರೆ ನೀವು ಸರ್ಕಾರಕ್ಕೆ ಒಂದು ರೀತಿಯ ಮುಜುಗರ, ಕೆಟ್ಟ ಹೆಸರು. ಅವ್ರಿಗೊಂದಿಷ್ಟು ಮಾಡಕ್ಕೆ ಬಿಡಿ ಅಥವಾ ಹೇಳಿ ಈ ರೀತಿ ಏನೇನಿದೆ ಅಂತ. ಕಟ್ಟಾಕಿದ್ದೀರಾ ಪೊಲೀಸ್ ಅವ್ರ ಕೈನ. ಎಲ್ಲಿ ಹೋಗ್ತಿದೆ ಅಂದ್ರೆ ನಾಚಿಕೆ, ಮುಜುಗರ ಆಗ್ಬೇಕಿದು. ಬೇರೆ ನೆರೆ ರಾಜ್ಯದವ್ರು ಬಂದು ಇಲ್ಲಿ ಡ್ರಗ್ಸ್ ನ ಫ್ಯಾಕ್ಟ್ರಿ ಪತ್ತೆ ಹಚ್ಚುತ್ತಾರ ಅಂದ್ರೆ ಇನ್ನೇನು ನಮ್ಮ ಅಲ್ಲಿರುವಂತ ಕರ್ನಾಟಕ ಪೊಲೀಸರ ಕೈಯಲ್ಲಿ ಆಗ್ಲಿಲ್ಲ ಅಷ್ಟೇ. ಇನ್ನು ಎಷ್ಟು ಡ್ರಗ್ಸ್ ಫ್ಯಾಕ್ಟ್ರಿಗಳಿದೆಯೋ, ಇನ್ನು ಎಷ್ಟು ಡ್ರಗ್ಸ್ ಪೆಡ್ಲರ್ಗಳಿದಾರೋ, ಇನ್ನು ಎಷ್ಟು ಡ್ರಗ್ಸ್ ದಂಧೆ ನಡೀತಿದ್ಯೋ. ರಾಜ್ಯದಲ್ಲಿ ಇಂಥ ಸಮಸ್ಯೆಗಳನ್ನ ಬಗೆಹರಿಸಕ್ಕಾಗದೆ ಇಂಥ ರೀತಿಯ ಘಟನೆಗಳು ನಡೀತಾನೆ ಇರುತ್ತೆ. ಅಂತನ್ನ ಘಟನೆಗಳನ್ನ ಬಂದು ಕಣ್ಣಿಗೆ ಕಾಣ್ದು ಬಿಟ್ಟೋದು ಅಷ್ಟೇ. ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ನಾಚಿಕೆ ಕೇಡೆ ಆಗ್ಬೇಕು. ನಮ್ಮ ರಾಜ್ಯದಲ್ಲಿರೋರೆಲ್ಲ ಹಾಳಾಗೋದ್ರ ಪರವಾಗಿಲ್ಲ, ನೀವು ಮಾತ್ರ ಚೆನ್ನಾಗಿರ್ಬೇಕು. ಬಡವ್ರ ಮಕ್ಕಳು ಹಾಳಾಗೋದ್ರ ಪರವಾಗಿಲ್ಲ, ಬಡವರು ಡ್ರಗ್ಸ್ ಇಂದ ಹಾಳಾಗೋದ್ರ ಪರವಾಗಿಲ್ಲ, ಶ್ರೀಮಂತರ ಮಕ್ಕಳು ಚೆನ್ನಾಗಿರ್ಬೇಕು ಅಷ್ಟೇ. ಇದ್ರ ಬಗ್ಗೆ ಒಂದು ಆದಷ್ಟು ಎಲ್ಲೆಲ್ಲಿ ಡ್ರಗ್ಸ್ನ ಒಂದು ಫ್ಯಾಕ್ಟ್ರಿಗಳಿದೆ ಅವನ್ನ ದಯವಿಟ್ಟು ತನಿಖೆ ಮಾಡಿ ಅದಕ್ಕೆ ಕಠಿಣ ರೀತಿಯ ಕ್ರಮಗಳನ್ನ ತಗೋಬೇಕು. ಯಾವ್ಯಾವ ಡ್ರಗ್ಸ್ ಪೆಡ್ಲರ್ಗಳನ್ನ ಅವ್ರನ್ನೆಲ್ಲ ಅರೆಸ್ಟ್ ಮಾಡುವಂತ ಕೆಲಸ ಮಾಡಬೇಕು. ಪೊಲೀಸವರು ಒಂದಿಷ್ಟು ಅವರಲ್ಲೇ ಒಂದು ಏನು ಮಿಂಗಲ್ ಆಗಿದ್ದಾರೆ ಇವ್ರ ಜೊತೆ ಅಂತ ಒಂದಿಷ್ಟು ಸುದ್ದಿಗಳು ಕೇಳ್ಬರ್ತಿದೆ. ಇದು ನಾವ್ ಹೇಳ್ತಿಲ್ಲ ಸ್ವಾಮಿ, ಜನರು ಹೇಳ್ತಿರೋದು. ಜನರು ಬೈತಿದ್ದಾರೆ, ಚೀ ತೂ ಅಂತ ಕ್ಯಾಕು ಸುಗಿತಿದ್ದಾರೆ ಒಂದಿಷ್ಟು ಪ್ರಶ್ನೆ ಮಾಡಕ್ ಹೋದಾಗ. ಕಣ್ಣಿಗೆ ಕಾಣಿದರು ಕಾಣದ ಹಾಗೆ ಇದ್ದ ಪೊಲೀಸ್ ಇದು ಅಂತ ಹೇಳ್ತಾರೆ. ಏನಾಗ್ತಿದೆ ಅಂತ ಗೊತ್ತಿಲ್ಲ. ಸಮಾಜದಲ್ಲಿನ ಯುವಕರ ಪೀಳಿಗೆಯಲ್ಲಿ ಇದೊಂದು ರೀತಿಯ ಮಾದಕದ ವಸ್ತನ್ನು ತುಂಬಿಸುವಂತ ಕೇಂದ್ರ ಜಾಗ ಅಂದ್ರೆ ಅದು ಬೆಂಗಳೂರು ಅಂತ ಆಗುವಂತ ಪರಿಸ್ಥಿತಿ ಮುಂದೆ ಬರ್ಬೋದು, ಬರುತ್ತೆ ಖಂಡಿತ. ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ. ಸುದ್ದಿ ನಮ್ಮದು, ವಿಚಾರ ನಿಮ್ಮದು. ನಮಸ್ಕಾರ.